ಮೈಸೂರು ಚಲೋಗೆ ಕೆಲವು ಬಿಜೆಪಿ ನಾಯಕರು ಗೈರಾಗಿದ್ದಾರೆ. ಗೈರಾದ ನಾಯಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ. ಹಾಗಾದ್ರೆ ಯಾರ್ಯಾರು ಗೈರಾದವರು? ರಮೇಶ್ ಜಾರಕಿಹೊಳಿ ಆಂಟಿ. ರಮೇಶ್ ಜಾರಕಿಹೊಳಿ ಅವರು ಇಲ್ಲ, ಯತ್ನಾಳ್ ಅವರಿಲ್ಲ, ಪ್ರಮುಖವಾಗಿ ಪ್ರತಾಪ್ ಸಿಂಹ ಕೂಡ ಇಲ್ಲ ಅಲ್ಲಿ. ಹಾಗಾದ್ರೆ ಯಾಕೆ? ಇನ್ನು ಕುಮಾರ್ ಬಂಗಾರಪ್ಪ ಅವರು ಕೂಡ ಇಲ್ಲ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದಂತಹ ನಾಯಕರು ಪಾದಯಾತ್ರೆಗೆ ಹೋಗೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರಂತೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಬಿಜೆಪಿಯ ಶಿಸ್ತು ಸಮಿತಿ ಕ್ರಮಕ್ಕೆ ಮುಂದಾಗಲಿ ಅಂತ ಹೇಳಿ ಆಗ್ರಹ ಕೂಡ ಕೇಳಿ ಬಂದಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಈ ಪಾದಯಾತ್ರೆಗೆ ಗೈರಾಗಿರೋ ಬಿಜೆಪಿಯ ಪ್ರಮುಖ ಲೀಡರ್ಸ್ಗಳಿಗೆ ಏನ್ ಕ್ರಮ ಆಗುತ್ತೆ ಅಂತ? ಖಂಡಿತವಾಗ್ಲೂ ಸಭಾ ಈಗಾಗಲೇ ಶಿಸ್ತು ಸಮಿತಿಗೆ ನೇರವಾಗಿ ಇವ್ರನ್ನೆಲ್ಲಾನು ನೀಡಬೇಕು ಅನ್ನೋ ಒಂದು ವಿಚಾರ ಬಿಜೆಪಿ ನಾಯಕರಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಏನು ಆಗಸ್ಟ್ 3ನೇ ತಾರೀಕಿನಿಂದ ಮೈಸೂರು ಚಲೋನ ಹಮ್ಮಿಕೊಳ್ಳಲಾಗಿತ್ತು. ಮೂಡ ಅಕ್ರಮದ ಸಂಬಂಧಪಟ್ಟಂತೆ ಖುದ್ದು ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಿಂದ ಮೈಸೂರು ತನಕ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆನ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಶುರುವಾಗೋದಕ್ಕಿಂತ ಮುಂಚೆ ಗೊಂದಲ ಅಂತ ಅನ್ನಿಸ್ತು. ಅದಾದ ಬಳಿಕ ಹೈಕಮಾಂಡ್ ನಾಯಕರೇ ಎಂಟ್ರಿ ಕೊಟ್ಟು ನೇರವಾಗಿ ಪಾದಯಾತ್ರೆ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಬಟ್ ಸ್ವಪಕ್ಷದ ನಾಯಕರೇ ಈಗ ಈ ಒಂದು ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಈ ಮೂವರು ಕೂಡ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿಲ್ಲ. ಕಡೆ 2 ದಿನ ಇದೆ, ಇವತ್ತು ಸೇರಿಸಿದ್ರೆ ಒಟ್ಟು 3 ದಿನಗಳು ಇದೆ. ಭಾಗಿಯಾಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕಳೆದ 6 ದಿನದಿಂದ ಏನು ನಡೀತಾ ಇದೆ ಪಾದಯಾತ್ರೆ, ಇದರಲ್ಲಂತೂ ಅವ್ರು ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಶಿಸ್ತು ಪಾಲನಾ ಸಮಿತಿಗೆ ಇವರ ಹೆಸರುಗಳನ್ನು ಶಿಫಾರಸು ಮಾಡಬೇಕು, ಇವರ ವಿರುದ್ಧ ಕ್ರಮ ಆಗಬೇಕು. ಖುದ್ದು JDS ನಾಯಕರು ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಸ್ವಪಕ್ಷದ ನಾಯಕರೇ ಗೈರಾಗಿರೋ ಅಂಥದ್ದು ಎಲ್ಲೋ ಒಂದು ಕಡೆ ಮುಜುಗರ ಉಂಟು ಮಾಡಿದೆ ಬಿಜೆಪಿಗೆ. ಹೀಗಾಗಿಯೇ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಜೊತೆಗೆ ಕುಮಾರ್ ಬಂಗಾರಪ್ಪ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು ಸಭಾ. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.